ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆ ನಡೆಸೋಕೆ ಸರ್ಕಾರ ಈಗ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಬಟ್ ಇಲ್ಲಿ ಕಾಂಗ್ರೆಸ್ ಕೂಡ ಬಹಳ ಆಕ್ಟಿವ್ ಆಗ್ತಾ ಇದೆ. ಪಕ್ಷ ಬಲವರ್ಧನೆಗೆ ಮುಂದಾಗ್ತಾ ಇದೆ ಕಾಂಗ್ರೆಸ್ ಈಗ. ಜಿಲ್ಲಾ ತಾಲೂಕು ಬ್ಲಾಕ್ ಮಟ್ಟದಲ್ಲಿ ಪಕ್ಷ ಸಂಘಟನೆಗೆ ಒತ್ತು ಕೊಡ್ತಾ ಇದ್ದಾರೆ. ಅಸಮರ್ಥ ಪದಾಧಿಕಾರಿಗಳ ಬದಲಾವಣೆಗೆ ಡಿಕೆ ಶಿವಕುಮಾರ್ ಈಗ ನಿರ್ಧಾರವನ್ನ ಮಾಡಿದ್ದಾರೆ. ತಳಮಟ್ಟದಿಂದ ಯಾರ್ಯಾರೆಲ್ಲ ಪಕ್ಷ ಸಂಘಟನೆ ಮಾಡ್ತಿದ್ದಾರಲ್ವ ಅವರಿಗೆ ಸ್ಥಾನಮಾನ ಕೊಡೋದು ಮೇನ್ ಅಜೆಂಡಾ ಆಗಿದೆ. ಜಿಲ್ಲಾ ತಾಲೂಕು ಬ್ಲಾಕ್ ಮಟ್ಟದಲ್ಲಿ ಹೊಸಬರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಯುವ ಮುಖಗಳಿಗೆ ಅವಕಾಶ ಕೊಡಲಿಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಚಿಂತನೆ ನಡೆಸಿದ್ದಾರೆ. ಪ್ರಸ್ತುತ ಇರುವ ಪದಾಧಿಕಾರಿಗಳಲ್ಲಿ ಕೆಲವರ ಮೇಲೆ ಅಪನಂಬಿಕೆಗಳಿದ್ದಾವೆ. ಸಮರ್ಥವಾಗಿ ಪಕ್ಷ ಸಂಘಟನೆಯನ್ನ ಮಾಡ್ತಿಲ್ಲ ಇವರು ಅನ್ನುವಂಥ ಆರೋಪ. ಪಕ್ಷ ಸಂಘಟನೆ ದೃಷ್ಟಿಯಿಂದ ಸಮಗ್ರ ಬದಲಾವಣೆ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಡಿಕೆ ಶಿವಕುಮಾರ್ ಅವರು ತೆಗೆದುಕೊಂಡಿದ್ದಾರೆ. ಅಂದರೆ ಈಗ ನೆಕ್ಸ್ಟ್ ಜಿಲ್ಲಾ ತಾಲೂಕು ಪಂಚಾಯತ್ ಚುನಾವಣೆ ಬರ್ತಾ ಇದೆ. ಸರ್ಕಾರ ಕೂಡ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ತಾ ಇದೆ. ಕಾಂಗ್ರೆಸ್ ಈಗ ಸಂಘಟನೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವಕಾಶಗಳನ್ನು ಕೊಡಬೇಕು ಹೊಸಬರಿಗೆ. ಯಾಕಂದರೆ ಸಂಘಟನೆ ಮಾಡೋರು ಯಾರೋ, ಅವಕಾಶವನ್ನು ಪಡೆದುಕೊಳ್ಳೋರು ಯಾರು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಾಂಗ್ರೆಸ್ನಲ್ಲಿ ಅನ್ನುವಂಥ ಆರೋಪಗಳು ನಿರಂತರವಾಗಿ ಕೇಳಿ ಬರ್ತಾ ಇತ್ತು. ಬಟ್ ಈಗ ಅದರಿಂದ ದೂರ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಈ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ. ಯಾರು ತಳಮಟ್ಟದಿಂದ ಪಕ್ಷ ಸಂಘಟನೆಯನ್ನು ಮಾಡ್ತಿದ್ದಾರೋ ಮನೆ ಮನೆಗೆ ಹೋಗಿ ಅದು ಬೂತ್ ಮಟ್ಟದಲ್ಲಿ ಅಂಥವ್ರಿಗೆ ಅವಕಾಶ ಕೊಡಬೇಕು. ಅಂದರೆ ಇಲ್ಲಿ ಯುವ ಮುಖಗಳಿಗೆ ಅವಕಾಶವನ್ನು ಕೊಡೋದು, ಹೊಸ ಮುಖಕ್ಕೆ ಸೇರ್ಪಡೆ ಮಾಡಿಕೊಳ್ಳೋದು, ಈ ನಿಟ್ಟಿನಲ್ಲಿ ತಯಾರಿಗಳು ನಡೀತಾ ಇದೆ. ಪ್ರಸ್ತುತ ಇರುವ ಪದಾಧಿಕಾರಿಗಳಲ್ಲಿ ಕೆಲವರ ಮೇಲೆ ಅಪನಂಬಿಕೆಗಳಿದ್ದಾವೆ. ಅಂದರೆ ಸಮರ್ಥವಾಗಿ ಅವರು ಸಂಘಟನೆಯನ್ನು ಮಾಡ್ತಾ ಇಲ್ಲ ಅನ್ನುವಂಥ ಆರೋಪ. ಪಕ್ಷ ಸಂಘಟನೆ ದೃಷ್ಟಿಯಿಂದ ಸಮಗ್ರ ಬದಲಾವಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಈಗ ತೀರ್ಮಾನವನ್ನು ಮಾಡಿದ್ದಾರೆ. ಅಂದರೆ ಈಗ ಸಂಘಟನಾತ್ಮಕ ದೃಷ್ಟಿಯಿಂದ ಯುವ ಮುಖಗಳಿಗೆ ಅವಕಾಶವನ್ನು ಮಾಡಿಕೊಡುವಂಥ ಒಂದು ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಯಾಕೆಂದರೆ ಸ್ಥಳೀಯವಾಗಿ ಚುನಾವಣೆಗಳನ್ನು ಗೆಲ್ಲಬೇಕು ಅಂತ ಹೇಳಿದ್ರೆ ಅಲ್ಲಿ ಯುವಕರಿಗೆ ಮಣೆ ಹಾಕಬೇಕು. ಮತ್ತು ಈಗಿರುವಂಥ ಕೆಲವೊಂದಿಷ್ಟು ಮುಖಗಳಿಗೆ ಸಂಘಟನೆ ಮಾಡೋಕ್ಕೆ ಆಗ್ತಾ ಇಲ್ಲ. ಬೇಜವಾಬ್ದಾರಿಗಳು, ಹಾರೈಕೆ ಉತ್ತರಗಳು. ಅಲ್ಲಿ ಯಾರೋ ಬೀದಿ ಬೀದಿಗೆ ಹೋಗಿ ಪಕ್ಷದ ಬಾವುಟವನ್ನು ಕಟ್ಟಿ ಸಂಘಟನೆ ಮಾಡ್ತಾ ಇರ್ತಾನೆ, ಆದರೆ ಅವಂಗೆ ಅವಕಾಶಗಳು ಸಿಗ್ತಾ ಇರೋದಿಲ್ಲ. ಇವನು ಯಾರು ಇನ್ನೊಬ್ಬನು ಹೈಕಮಾಂಡು ಅಥವಾ ಇತರ ನಾಯಕರೊಂದಿಗೆ ಉತ್ತಮ ಒಡನಾಟ ಹೊಂದಿರ್ತಾನೆ, ಹಿಂದಿಂದ ಓಡಾಡ್ತಿರ್ತಾನೆ, ಅಂಥವ್ರಿಗೆ ಮಾತ್ರ ಅವಕಾಶ ಸಿಗ್ತಾ ಇರುತ್ತೆ. ಇದು ಬಹಳ ಬೇಸರಕ್ಕೂ ಕೂಡ ಕಾರಣವಾಗಿತ್ತು. ಮತ್ತಷ್ಟು ಮಾಹಿತಿ ಶಿವಕುಮಾರ್ ಇರ್ತಾರೆ. ಶಿವಕುಮಾರ್, ಈಗ ಕೆಲವೊಂದಿಷ್ಟು ಬದಲಾವಣೆಗೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಅಂದರೆ ಇಲ್ಲಿ ಯುವಕರಿಗೆ ಹೆಚ್ಚಿನ ಆದ್ಯತೆ ಮತ್ತು ಹೊಸ ಮುಖಗಳಿಗೆ ಅವಕಾಶವನ್ನು ಕೊಟ್ಟರೆ ಇನ್ನೂ ಸಂಘಟನಾತ್ಮಕವಾಗಿ ಅನುಕೂಲ ಆಗುತ್ತೆ ಅನ್ನುವಂಥ ಉದ್ದೇಶಕ್ಕೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗೆ ಏನೆಲ್ಲ ಪ್ಲಾನ್ ಈಗ ಕೆಪಿಸಿಸಿ ಅಧ್ಯಕ್ಷರು ಮಾಡ್ತಾ ಇದ್ದಾರೆ ಅನ್ನೋದು? ಖಂಡಿತ ಪ್ರಭು, ಇನ್ನೇನು ಶೀಘ್ರದಲ್ಲೇ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳು ಘೋಷಣೆ ಆಗುವಂತ ಸಾಧ್ಯತೆಗಳಿದೆ. ಹಾಗಾಗಿ ಈಗಾಗಲೇ ಕಾಂಗ್ರೆಸ್ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಚುನಾವಣೆಗೆ ಸಂಬಂಧಪಟ್ಟಂತೆ ಈ ಬಾರಿ ಹೆಚ್ಚಿನ ಸೀಟುಗಳನ್ನ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಹಾಗೆ ಡಿಸಿಎಂ ಆಗಿರುವಂತ ಡಿ ಕೆ ಶಿವಕುಮಾರ್ ಸಾಕಷ್ಟು ವರ್ಕೌಟ್ ಅನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ತಳಮಟ್ಟದಲ್ಲಿ ಇವತ್ತು ಪಕ್ಷವನ್ನ ಸಂಘಟನೆ ಮಾಡಬೇಕು. ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಪದಾಧಿಕಾರಿಗಳು ಒಂದು ಕಡೆ ಸಾಕಷ್ಟು ಸೋಮಾರಿಗಳಾಗ್ತಾ ಇದ್ದಾರೆ. ಪಕ್ಷವನ್ನ ಸಂಘಟನೆ ಮಾಡ್ತಾ ಇಲ್ಲ, ಹೇಗಿದ್ರು ಸರ್ಕಾರ ಇದೆ ಅನ್ನುವಂತ ಕಾರಣಕ್ಕೆ ನೆಗ್ಲಿಜೆನ್ಸಿ ಮಾಡ್ತಾ ಇದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ಮೊನ್ನೆ ಎಚ್ಚರಿಕೆಯನ್ನ ರವಾನೆ ಮಾಡಿದ್ರು. ಸೊ ಆ ಕಾರಣಕ್ಕೆ ಈಗ ಪದಾಧಿಕಾರಿಗಳ ಒಂದು ಅಮೂಲಾಗ್ರ ಬದಲಾವಣೆಗೆ ಡಿ ಕೆ ಶಿವಕುಮಾರ್ ಅವರು ಚಿಂತನೆಯನ್ನ ಮಾಡಿದ್ದಾರೆ. ನೇರವಾಗಿ ಮೊನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ಎಚ್ಚರಿಕೆಯನ್ನು ಕೂಡ ರವಾನಿಸಿದ್ರು. ಯಾರು ಪಕ್ಷವನ್ನ ತಳಮಟ್ಟದಲ್ಲಿ ಸಂಘಟನೆ ಮಾಡ್ತಾ ಇಲ್ಲ, ಯಾರು ಸೋಮಾರಿಗಳಾಗ್ತಾ ಇದ್ದೀರಿ, ಯಾರು ಕಾರ್ಯಕರ್ತರ ವಿಶ್ವಾಸವನ್ನ ತೆಗೆದುಕೊಳ್ತಾ ಇಲ್ಲ, ಮುಖಂಡರ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೊಳ್ತಾ ಇಲ್ಲ, ಅಂತವರನ್ನ ನಾವು ನಿರ್ದಾಕ್ಷಿಣ್ಯವಾಗಿ ಪದಾಧಿಕಾರಿಗಳ ಸ್ಥಾನದಿಂದ ಕೈ ಬಿಡಬೇಕಾಗತ್ತೆ. ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಬ್ಲಾಕ್ ಮಟ್ಟದಲ್ಲಿ ಅಧ್ಯಕ್ಷರ ಬದಲಾವಣೆಗಳನ್ನ ಮಾಡ್ಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಸೊ ಹಾಗಾಗಿ ಈಗ ಜಿಲ್ಲಾ ತಾಲೂಕು ಮತ್ತೆ ಬ್ಲಾಕ್ ಮಟ್ಟದಲ್ಲಿ ಇರುವಂತಹ ಅಧ್ಯಕ್ಷರ ಬದಲಾವಣೆಗೆ ಈಗ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಯಾರು ಸಮರ್ಥವಾಗಿ ಕೆಲಸವನ್ನ ಮಾಡ್ತಾ ಇಲ್ಲ, ಯಾರು
ಪಕ್ಷವನ್ನ ಸಂಘಟನೆ ಮಾಡ್ತಾ ಇಲ್ಲ, ಯಾರು ಕಾರ್ಯಕರ್ತರು ಮತ್ತೆ ನಾಯಕರ ಜೊತೆ ಹೊಂದಾಣಿಕೆಯಿಂದ ಇಲ್ಲ ಅಂತಹ ಕಡೆಗಳಲ್ಲಿ ಅಧ್ಯಕ್ಷರನ್ನ ಬದಲಾವಣೆ ಮಾಡುವ ಮೂಲಕ ಅಲ್ಲಿ ಕಾರ್ಯಕರ್ತರಿಗೆ ಅವಕಾಶವನ್ನ ಮಾಡಿಕೊಡುವಂತ ಒಂದು ನಿರ್ಧಾರವನ್ನ ಡಿ ಕೆ ಶಿವಕುಮಾರ್ ತೆಗೆದುಕೊಂಡಿದ್ದಾರೆ. ಯಾಕೆಂದ್ರೆ ಕಾರ್ಯಕರ್ತರಿಗೆ, ನಿಷ್ಠಾವಂತ ಕಾರ್ಯಕರ್ತರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೇ ಆದ್ರೆ ತಳಮಟ್ಟದಲ್ಲಿ ನಾವು ಪಕ್ಷವನ್ನ ಮತ್ತಷ್ಟು ಸಂಘಟನೆ ಮಾಡಬಹುದು. ಜೊತೆಗೆ ಬೂತ್ ಮಟ್ಟದಲ್ಲಿ ಸಮಿತಿಗಳನ್ನ ರಚನೆ ಮಾಡಿ ಸಮಿತಿಗಳಲ್ಲಿ ಕಾರ್ಯಕರ್ತರ ಪಡೆಯನ್ನ ಹೆಚ್ಚಳ ಮಾಡಿದ್ದೇ ಆದ್ರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲೂ ಕೂಡ ನಾವು ಹೆಚ್ಚಿನ ಒಂದು ಸೀಟುಗಳನ್ನ ಗೆಲ್ಲಬಹುದು. ಜೊತೆಗೆ ಪಕ್ಷವನ್ನ ಸಂಘಟನೆ ಮಾಡಿದ್ದೇ ಆದ್ರೆ 2028ರ ವಿಧಾನಸಭಾ ಚುನಾವಣೆಗೂ ಕೂಡ ಅದು ಅನುಕೂಲ ಆಗತ್ತೆ ಅನ್ನುವಂತ ಕಾರಣಕ್ಕೆ ಈಗಿನಿಂದಲೇ ಅದಕ್ಕೆ ವೇದಿಕೆಯನ್ನ ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ಯಾರು ಇಲ್ಲಿಯವರೆಗೆ ಜಿಲ್ಲಾಧ್ಯಕ್ಷ ಇರ್ಬೋದು, ತಾಲೂಕು ಮಟ್ಟದ ಅಧ್ಯಕ್ಷ ಇರ್ಬೋದು, ಹಾಗೆ ಬ್ಲಾಕ್ ಮಟ್ಟ, ಬೂತ್ ಮಟ್ಟದಲ್ಲಿ ಇರುವಂತಹ ಪದಾಧಿಕಾರಿಗಳಿದ್ದಾರೆ, ಅವರಲ್ಲಿ ನಿಷ್ಠಾವಂತರನ್ನ ಈಗಾಗಲೇ ಪಟ್ಟಿಯನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಯಾರ್ಯಾರು ವರ್ಕ್ ಮಾಡ್ತಾ ಇದ್ದಾರೆ, ಯಾರು ಕೆಲಸವನ್ನ ಮಾಡ್ತಾ ಇಲ್ಲ, ಯಾರು ಯಾವಾಗ್ಲೂ ಬೆಂಗಳೂರು ಕಡೆ ಬರ್ತಾ ಇದ್ದಾರೆ ಅಂತವರ ಒಂದು ಪಟ್ಟಿಯನ್ನ ಕೊಡಿ ಅಂತೇಳಿ ಈಗಾಗಲೇ ಒಂದು ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ. ಆ ಪದಾಧಿಕಾರಿಗಳ ಮಾಹಿತಿಯನ್ನ ಪಡ್ಕೊಂಡು ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತವರನ್ನ ಕೈಬಿಟ್ಟು ಆ ಜಾಗಕ್ಕೆ ಕಾರ್ಯಕರ್ತರನ್ನ ನೇಮಕ ಮಾಡುವಂತ ಒಂದು ನಿರ್ಧಾರ ಡಿ ಕೆ ಶಿವಕುಮಾರ್ ಅವ್ರದ್ದು. ಸೊ ಹಾಗಾಗಿ ಈಗ ಸಾಕಷ್ಟು ಬದಲಾವಣೆಯನ್ನ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗಿರುವಂತದ್ದು ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.